ಹಲೋ, ಎಲ್ಲರೂ ಹೆಂಗಿದಿರಪ್ಪ? ಆರಾಮದಿರಲ್ಲ? ನಿಮ್ಮ ಟೋಟಲ್ ಕನ್ನಡಿಗ ಎಲ್ಲರೂ ಆರಾಮದಿರಲ್ಪ? ಎಲ್ಲರೂ ಈ ಕೆಲಸಗಳು ಹೆಂಗೆ ನಡೆಯತ್ತಾವೆ? ನಮ್ದಂತೂ ಫುಲ್ ಜಾಲಿಯಾಗಿ ನಡೆದೈತಿ. ಕೆಲಸ ಅನ್ನೋಕೇನ್ರಿ, ನಮ್ದು ವೀಕ್ಲಿ 2 ಬ್ಲಾಗ್ ಮಾಡೋದು, ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು ಇದಾಗ್ಬಿಟ್ಟೈತೆ ನಮ್ಮ ಕೆಲಸ. ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಎಲ್ಲೆಲ್ಲ ಅಡ್ಡಾಡ್ತೀವಿ ಗೊತ್ತಿಲ್ಲ, ಏನು ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ. ಸ್ಟೇ ಟ್ಯೂನ್ ಆಗಿರಿ, ಮುಂದೆ ಏನೇನು ಮಾಡ್ತೇನೆ ಅಂತ ತೋರಿಸ್ತೇನೆ. 2000 years later. ನಮ್ಮ ಊರಲ್ಲಿ ಸಂತೆ ಇವತ್ತು, ಮಂಗಳವಾರಲ್ಲಿ ಇವತ್ತಾ? ಮಂಗಳವಾರ ಅಂತೇಳಿ ನಮಗೆ ಗೊತ್ತಿಲ್ಲ. ಕಾಲೇಜ್ ಸುಟ್ಟಿದ್ದಕ್ಕೆ ವಾರ ಯಾವುದು ದಿನ ಯಾವುದು ಏನು ಸುಡಗಾಡು ಗೊತ್ತಾಗತ್ತ ನಮಗೆ. ಇವ್ನು ಯಾವನ ಸೆಡೆ ನನ್ನ ಮಗ. ಸೈಡ್ 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 ಬೈಕ್ ಬರೋದು ಕಾಣಂಗಿಲ್ಲಪ್ಪ ಇವ್ರಿಗೆ. ಎನ್ ಎಸ್ ಅದ ಅಂತ ಇಂಡಿಕೇಟರ್ ಹೇಳಿದ್ಲೆ ನಿನಗೆ ನಾನು. ರೋಡ್ ತುಂಬಾ ಕೊರ್ದು ಮಣ್ಣು ಮಾಡ್ಬಿಟ್ಟವ್ರಲ್ಲ ಗುರು. ಇವ್ರಿಗೆ ಏನೇನ ಹೇಳೋದು. ಇದು ನನ್ನೂರು, ನನ್ನ ಏರಿಯಾ. ಅಜ್ಜಂದ ಆರಾಮ್ ನೋಡಪ್ಪ. ಅಜ್ಜ 2 ಎತ್ತುಗಳು ತೊಗೊಂಡು ಅಜ್ಜಂಗೆ ಏನೇ ಹವಾ ಹಾಕ್ಬೇಕನ್ನಂಗಿಲ್ಲ, ಪೆಟ್ರೋಲ್ ಹಾಕ್ಬೇಕನ್ನಂಗಿಲ್ಲ, ಆರಾಮ್ ವಯ್ಯ ಆಗತ್ತನವ. ನಮ್ದು ಹೇಳಪ್ಪ, ನಾವು ಹೊಡ್ಕೊಂಡು ಸಾಯ್ಬೇಕು ನೋಡಿ. ನಿನ್ನದು ಕಾಮುಕ ದೃಷ್ಟಿ. ನಿನ್ನ ಮಾತನ್ನು ನಾನು ಒಪ್ಪುವುದಿಲ್ಲ ತಮ್ಮ. ನಾವು ಹೈಸ್ಕೂಲಿಗೆ ಬರೋ ಊರು ಇದೆ ನೋಡ್ರಪ್ಪ. ನಮ್ಮ ಹೈಸ್ಕೂಲ್ ಇಲ್ಲಿಲ್ಲ, ಇನ್ನೂ ಮುಂದೆ ಇದೆ. 10 ವರ್ಷ ಒಂದೇ ರೂಟ್ ಅಣ್ಣಂದು. ನಿಂದು 3 ವರ್ಷ ನಿಂದಿಲ್ಲ. ನಾವು 10 ವರ್ಷ ಎಲ್ಲಿ ಕಿತ್ತಚ್ಚಾಗಿಲ್ಲ ನಮಗೆ. 10 ವರ್ಷ ಒಂದೇ ರೂಟ್. ಸ್ಲೋ ಪಾ ದೇವ್ರ. ಅಜ್ಜ ರೋಡಲ್ಲೇ ರೇಸ್ ಹೊಡಿತಾವನಿ. ಅಜ್ಜ ಅಲ್ಲ ಅಣ್ಣ. ಸೈಡ್ ಹಾಕ. ಅಂಕಲ್ ಇದೆ ನೋಡ್ರಪ್ಪ ನಮ್ಮ ಹೈಸ್ಕೂಲ್. 10 ವರ್ಷ ಒಂದೇ ಕಡೆ ಸಾಕ್ತಿದ್ವು ನಮ್ಮದು. ಫಸ್ಟ್ ಸ್ಟ್ಯಾಂಡರ್ಡಿಗೆ ಜಾಯ್ನ್ ಆದವರು 15 ಕೂಡ ಇಲ್ಲೇ ಸತ್ತೀವಿ ನಾವು. ಎಂತ ಆಗಿದೆ ಅಂತ ಗೊತ್ತಾಗ್ತಿಲ್ವಲ್ಲ. ಎಲ್ಲರೂ ಕಾಲೇಜ್ ಬಿಟ್ಬಿಟ್ಟು ಹೊರಗಡೆ ಬರ್ತಾವ್ರಿ. ಎಲ್ಲಿ ನೋಡಿದ್ರು NS ಆಡೋ ಮಕ್ಳ ಕೈಗೆಲ್ಲ ಬೈಕ್ ಬಂದ್ಬಿಟ್ಟದಿ. ಯಾರೇ ಅದು ಕಾಲೇಜ್ ಇಷ್ಟು ಲಗು ಹಾಕ್ಬಿಟ್ಟತಿ ಇವತ್ತೆ. ನಿನ್ಗೆ ಯಾಕೆ ಆಮೇಲೆ ನಮಗೆ ಗೊತ್ತಿಲ್ಲ ಇಲ್ಲಿ ಇದೇನಿಲ್ಲ ಇದು. ನಾವು ಬರೋ ಟೈಮ್ಗೆ ಕಾಲೇಜ್ ಬಿಟ್ಟೈತಂದ್ರೆ ಎಲ್ಲರೂ ಏನು ಅನ್ಕೋತಾರೆ ಗೊತ್ತಾನ, ಅಯ್ಯೋ ಹುಡುಗ್ಯಾರು ಹೊಡಕ್ಕೆ ಬಂದಾರ ಇವ್ರು ಅಂತ ಅನ್ಕೋತಾರೆ. ನಮ್ಮ ವ್ಯಾಲ್ಯೂ ಹಾಳಾಯ್ತದೆ. ಕಿತ್ಕೊಂಡ್ ಬಿಡಲ್ಲ. ಇಲ್ಲಿಂದ್ರ ಕೀಳಿಸಿದ ಕಿತ್ತರ ಎಲ್ಲಿಂದ್ರ ಹೇಳ KMC ಮಟ ಸ್ಲೋ ಆಗ್ಬಾರ್ದು ಗಾಡಿ. ಜಗ್ಗುದ ಮಾಡ್ಬೇಕು ಹಂಗ, ಹೌದಲ್ಲ? ಸೈಡ್ ಓಯ್ ತೆಲಿಕಟ್ ನನ್ನ ಮಗ ಗಾಡಿ ಹೊಡಿತಾವ್ನಿ. ಇಲ್ಲೇದಾನ್ಲೇವ. ಜಗ್ ಇದೇ ಇಲ್ಲಿ ಜನಸಾಗರ ಈ ನಮೂನಿ ಹೊಂಟತಿ ಅವನವನೇ. ಗುಡ್ನೀಸ್ ಕಾಲೇಜ್ದಾಗ ಈ ನಮೂನಿ ಹುಡುಗರು ಅದಾರ. ನನಗೆ ಗೊತ್ತಿಲ್ಲ ಲೋಯಪ್ಪ ಈ ನಮೂನಿ ಅದಾರ ಅಂತೇಳಿ. ಈ ನಮೂನಿ ಹುಡುಗರು ಅದಾರ ಅಂತ ಗೊತ್ತಿದ್ರೆ ಸುಮ್ಮನೆ ಡಿಗ್ರಿನ ಗುಡ್ನೀಸ್ ಕಾಲೇಜ್ ಹಚ್ಬಿಡ್ತಿದ್ನ್ಯ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಹೌದಲ್ಲ? ಎಂತ ಸಾವು ಎಂತ ಮಾಡ್ಲಿಕ್ಕೆ ಆಗಲ್ಲ, ಹೌದಲ್ಲ? ಟೈರ್ ನಂದೊಂದು ಫ್ಲ್ಯಾಟ್ ಹೊಡ್ಸಪ್ಪ. ಅಂದ್ರೆ ಇಬ್ರು ಕೂಡ ಚೇಂಜ್ ಮಾಡ್ಸೋಣ ಅಂತೇನ. ಕರ್ನಾಟಕ ಸರ್ಕಾರ ಯಾವುದೋ ಗಾಡಿ ಹೋಯ್ತೈತೆ, ಒಂದು ಗಾಡಿ ಹಾಕ್ಬೇಕವ. ಲೈಸೆನ್ಸ್ ಎಲ್ಲ ಅದಾವ, ತೆಗಿರ್ಲಿ. ನೀವು RC ಬುಕ್ ಎಲ್ಲ ಅದಾವ, ಇವು ಎಲ್ಲ ಅದಾವ. ಯಾವ ಇವೆಲ್ಲ ಇದರಿಂದ ಕಲ್ಲಗಡಿಗೆ ಸಂತೆ ಅಂತ ಅಂದ್ಬಿಟ್ಟು ಎಲ್ಲರೂ ಓಡಾಡ್ತಾವ್ರೆ. ನಾವು ಓಡಾಡ್ತಾ ಇದ್ದೀವಿ. ಆದ್ರೆ ನಾವು ಬಂದಿದ್ದ ಬೇರೆ ಕೆಲ್ಸಕ್ಕೆ. ಆದ್ರೆ ನಾವು ಸಂತೆ ಮಾಡಕ್ಕೆ ಬಂದಿಲ್ಲ. ಅದನ್ನೇನು ಹಾರ್ನ ಮಾಡಿ ನಾನು ಇಸ್ಕಾತಿಲ್ಲ ಹಂಗ ಪಂಕ್ ಅಂತಂದು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಮ್ಯಾಮ್ಲೇವ ನಡುವಲ್ಲಿ ಸ್ಕೂಟಿ ತರ್ತಾವನಿ ಅಣ್ಣ.
ಪ್ರೋ ರೈಡ್ರು ಹಾಕಿ ಸಂಧ್ಯಾಗ ಹೋಗಿ ಹಾಕ ಹಾಂ ನಿನ್ನ ಬೈಕಿಗೆ ಹಾಕ್ತಿದ್ದಿ ಬಿಡಪ್ಪ ನಿನ್ನ ಅಣ್ಣ ರೈಟ್ ಸೈಡ್ ಇಂಡಿಕೇಟರ್ ಹಾಕಿ ಮತ್ತೆ ಬಂದು ಯಾವ್ರ ಬಂದು ಸೈಡ್ ಹಾಕ್ಯ ನಮಗೆ ಬೈಕ್ ಇಲ್ಲೇ ಪಾರ್ಕ್ ಮಾಡಿದ್ವಿಪ್ಪ ಯಾಕಂತಂದ್ರೆ ನಮ್ಮದು ಇಲ್ಲೇ ಮಚ ಇಂಡಿಕೇಟರ್ ಆರಿಸ್ಲಿ ಅದನ್ನು ತಕೊಂಬ ಇಲ್ಲಿ ಈಚೆ ಕಡೆ ಬೈಕಿ ಬಡ್ದಿತ್ತದು ಇಲ್ಲಿ ಅದಕ್ಕೆ ಬಂದೇವು ಅಂದರೆ ನಮ್ಮ ದೋಸ್ತನ ಹತ್ರ ಒಂದು ಹೆಲ್ಮೆಟ್ ಮೌಂಟ್ ಇಸ್ಕೊಂಡು ಹೋಗ್ಬೇಕು ಇವಾಗ ಜ್ಯುವೆಲರಿ ಶಾಪ್ ಅಣ್ಣ ನಮಸ್ಕಾರ ಅಣ್ಣ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಯಾರ್ಯಾರಿಗೆ ಫೋಟೋ ಪ್ರಿಂಟ್ ಬೇಕು ಆಮೇಲೆ ಎಡಿಟ್ ಯಾರ್ಯಾರು ಬೇಕು ಮದ್ವೆ ವೀಡಿಯೋ ಯಾರ್ಯಾರು ಬೇಕು ತೊಗೊಂಬಂದು ಇವ್ನ ಕಡೆ ಕೊಟ್ಬಿಟ್ರಪ್ಪ ಎಷ್ಟು ದಿನ ಮಾಡ್ಕೊಡ್ತೀಪ್ಪ ದೇವ್ರು ಹಾಂ 2 ದಿನದಾಗ ಫುಲ್ ಅದ ಕೆಲಸ ಮಾಡ್ಯಾನ ಕಾಲೇಜು ಬಿಟ್ಟ ನನ್ನ ಬಿಸ್ನೆಸ್ ಮಾಡಕ್ಕಂತೇಳಿ ಎಲ್ಲ ತಂದು ಸ್ಟಾಕಲ್ಲಿ ಹಾಕೊಂಬಿಟ್ಟವನು ಇದು ಹೊಸ ಮಷಿನ್ ಎಷ್ಟು ಅಂದಿಲ್ಲ ಇದಕ್ಕೆ ಎಷ್ಟು 2.5 ಲಕ್ಷದ ಪ್ರಿಂಟಿಂಗ್ ಮಷೀನು ಎಲ್ಲ ತಂದ್ಕೊಂಡು ಇಟ್ಕೊಂಬಿಟ್ಟವನು ಅಣ್ಣ ನಾವ ಖಾಲಿ ಕುಂದ್ಬಿಟ್ಟವು ಈಗ ಎಲ್ಲರೂ ಬಿಸ್ನೆಸ್ ಮ್ಯಾಗ ಅದಾರ ಈ ಥರ ಯಾರಿಗಾರ ಲವರ್ಸ್ಗೆ ಗಿಫ್ಟ್ ಕೊಡೋರಿದ್ರೆ ಬರ್ರಪ್ಪ ನಮ್ಮ ಅಣ್ಣ ಮಾಡ್ತಾನೆ ಯಾರ್ಯಾರಿಗೆ ಈ ಥರ ಫೋಟೋ ಬೇಕು ಪ್ರಿಂಟ್ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತೀನಿ ನಮ್ಮ ದೋಸ್ತಂದು ಕಾಲ್ ಮಾಡಿರಿ ಕಾಂಟ್ಯಾಕ್ಟ್ ಮಾಡಿರಿ ಇದ್ದು ಲೊಕೇಶನ್ ಎಲ್ಲ ಐತಂದ್ರೆ ಹಳೆ ಬಸ್ ಸ್ಟ್ಯಾಂಡ್ ಹಿಂದೆ ಶಿವಾಜಿ ಫೋಟೋ ಸ್ಟುಡಿಯೋ ಅಂತ ಐತಿ ಅಲ್ಲಿ ಬಂದು ಅಣ್ಣನ ವಿಸಿಟ್ ಮಾಡಿರಪ್ಪ ಹಳೆ ಬಸ್ ಸ್ಟ್ಯಾಂಡ್ ಮಚ್ಚ ಧಾರವಾಡ ಹಳೆ ಬಸ್ ಸ್ಟ್ಯಾಂಡ್ ಅಂತಂದ್ರೆ ರೂಢಾಗ್ಬಿಟ್ಟೈತಿ ಕಲಗಡಿಗೆ ಬಸ್ ಸ್ಟ್ಯಾಂಡ್ ನೋಡ್ರಪ್ಪ ಧಾರವಾಡ ಹಳೆ ಬಸ್ ಸ್ಟ್ಯಾಂಡ್ ಅಂತಂದ್ರೆ ರೂಢಾಗ್ಬಿಟ್ಟೈತಿ ನಮ್ಗೆ ಏನು ಮಾಡ್ತೀವಿ ಗುರು ಇವಾಗ ಹೆಲ್ಮೆಟ್ ಅಮೌಂಟ್ ಯಾವಾಗ ಕೊಡ್ತೀಪ್ಪ ನೀನು ಶುಕ್ರವಾರ ರಾತ್ರಿ ಮಚ್ಚ ಶುಕ್ರವಾರ ದಿನ ಲಕ್ಷ್ಮೀ ಪೂಜೆ ಮಾಡ ಮಚ್ಚ ಬಂದು ಉಡಿ ತುಂಬಿಸ್ಕೊಂಡು ಹೋಗ್ಕೆ ನಾವು ಆ ಫೋಟೋ ಮಸ್ತ್ ಅದಾವಲ್ಲ ನಂಗೆ ಲೈಕ್ ಆತದು ಅಲ್ಲಿ ಅದಾವಲ್ಲ ಯಾವ್ದದ ತಿರ್ಗಿಸ್ ಮಚ್ಚ ಹೆಂಗೆ ತಿರ್ಗಿಸ್ತೀನಿ ನೋಡೋಣ ಏನ್ಲಿದು ಅದರ ಫೋಟೋ ಹಾಕಿ ತಿರುಗ್ತತ್ನ ವಾ ಎಷ್ಟು 4 5 ಇಲ್ಲ 4 ಮ್ಯಾಲೂ ಒಂದು ಐತ್ನಾ ಕಾಣಂಗಲ್ಲ ಹಾಂ ಬಲ್ ನನ್ನ ಮಗ ನೀನು ಸಿಕ್ಕವ್ರ ಫೋಟೋ ಎಲ್ಲ ಹಾಕ್ಸ್ಬಿಟ್ಟು ತಿರ್ಗಿಸಾಕ್ ಕೂತ್ಬಿಡು ಆ ಬ್ರಹ್ಮ ಬತ್ತಾನ ನನ್ನ ಮಗನ ಹಾಕಳ ಒಳಗೆ ಹಂಗೇನೆ ಲೇ ಯಾವೇನ್ಲೇ ಇಷ್ಟು ವಾಟರ್ ಬಾಟ್ಲಿ ತಾಯಿಲ್ ನೋಡೋಣ ಎಷ್ಟು ಕ್ವಾಟ್ರಿಂದ ಇದೆ ಇವ್ನ ಯಾವನ ಸೆಡೆ ನನ್ನ ಮಗ ಯಾವುದೋ ಅಂಟಿ ಫೋಟೋ ಪ್ರಿಂಟ್ ಹಾಕೋಣ ಅಣ್ಣ. 2000 years later. ವಾಪಸ್ಸು ಮನೆ ಕಡೆ ಹೋಗ್ಬೇಕಪ್ಪ. ಏನು ವಿಡಿಯೋ ಮಾಡ್ಬೇಕೆ? ಮಾಡುವ ಬಾ. ತೆಗಿ ಬೈಕ್ ತೆಗಿ ಮೊದಲು. ಲೇ ಇದೇನು ಗುರು ಎಲ್ಲಿ ನೋಡ್ರಿ ಕಾಲೇಜ್ ಹುಡುಗರೇ ಬರ್ತಾವ್ರಿ. ಕಾಲೇಜ್ ಹುಡುಗರು ವಿಡಿಯೋ ಮಾಡ್ರೆ ಹಾಕೊಂಡು ಓದಿತಾರ. ಅದಕ್ಕೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗೋಗ್ಬಿಟ್ಟಿದೆ ಎಲ್ಲಂದ್ರೆ ಅಲ್ಲೇ. ಇವತ್ತು ಯಾವಾರ ಮಂಗಳವಾರ ದಿನ ಕಾಲೇಜ್ ಹುಡುಗರು ಸಂತಿ ಮಾಡಕ್ಕಂತ ಬಿಟ್ಟಿಗೆಟ್ಟಾರ ನಮ್ಮ ಮನೆಗೆ. ವಾವ್ ಸ್ಲೋ ಬಸ್ಸು ಸೈಡ್ ಹೋಗಿ ಬಸ್ಸಿನ ಮ್ಯಾಗ ಹೊಡಿ. ಬಸ್ಸಿನ ಮ್ಯಾಲೆ ಹೌದಲ್ಲ, ಒಂದ್ಸಲ ಹತ್ತಿಸ್ಬಿಟ್ಟು ಇಳಿಸ್ಬಿಡೋದು ಗುರು. ಇಲ್ಲೇ 2 ಬಸ್ಲಿ ಇದು. ಅಯ್ಯೋಪ್ಪ 2 ಗಂಟೆ ಆತ ಈಗ. 2000 years later. ರೇಸು ಸ್ಪ್ಲೆಂಡರ್ ವಿತ್ ಸ್ಪ್ಲೆಂಡರ್. ತಿಂಡಿಗೆ ದೊಡ್ಡ ಆತಾನೋ ಹೆಂಗೆ ಎದ್ದೆದ್ದು ಕುಂದಿರ್ತಾನ ನೋಡಲ್ಲ ಅಣ್ಣ. ತಿರುವೆ ವಿಡಿಯೋ ಮಾಡೋದಂತ ತಿರುವೆ. ಕಲಗಟ್ಟಿಗೆ ಹೋಗಿ ನಮ್ಮೂರಿಗೆ ವಾಪಸ್ ಬಂದಿವಪ್ಪ. ಹೋಗಿ ಬರೋದು ದೊಡ್ಡದಲ್ಲ, ಆರಾಮ್ ಹೋಗಿ ಬಂದಲ್ಲ, ಅದ ದೊಡ್ಡದ. ಹೌದಲ್ಲ, ಅದ್ರಾಗ ಹೋಗಿ ನಿನ್ನ ಕೈ ಬೈಕ್ ಕೊಟ್ಟನಲ್ಲ, ಆರಾಮ್ ಹೋಗಿ ಬಂದೇವ ಅಂದ್ರೆ ಇನ್ನೂ ದೊಡ್ಡದು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ಹೌದಲ್ಲ, ನಾನು ಬೈಕ್ ಬೈದೈತಿ ಈಗ ಅದು ಮನೆಗೆ ಹೋಗಿ ಕೇಳ್ತೆ. ಎಂಥ ಕೆಪ್ಪರ್ ನನ್ನ ಮಗನಂತಲ್ಲಿ ಬೈಕ್ ಕೊಟ್ಟಿದ್ದೀವತ್ತು ಅಂತೇಳಿ. ಆಗಲಿಕ್ಕಿಂತ ನಮ್ಮ ಊರಾಗ ಸಂತಿ ಜಾಸ್ತಿ ಆಗಿರ್ತದೆ ನೋಡ್ರಿ, ಇನ್ನೂ ಜಾಸ್ತಿ ಆಗಿಲ್ಲ. ಯಾವ ಹುಡುಗರು ಕರೆಯತಾವಲ್ಲ, ಸೈಡ್ರ ಸರ್ಸ್ಲಿ ಅವ್ನು ಮ್ಯಾಗ ಹತ್ತಿಸ್ತೀವಿ ಏನು.
ಹಿಂಗ್ಯಾಕೆ ನೀನು ಬಾಳೆ ಎಕ್ಕಡೋಗಿ ಥೂ ನಿನಗೆ ಕಿವಿಡ ಮುಂದೆ ಗಾಡಿಯರ ನೋಡಿ